ಸೆರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ? ಹೈ ಹೀಲ್ಡ್ನ ಟಕ್ ಟಕ್ ಸದ್ದಿಗೆ ಆಫೀಸ್ ಪೂರ್ತಿ ನಿಶ್ಶಬ್ದವಾಯಿತು. ಕಂಪನಿಯ ಮಾಲಕಿ ಮಂಡಿಗಿಂತ ಚೂರು ಕೆಳಗಿದ್ದ ಮೈಕಚ್ಚಿ ಕುಳಿತ ಫ್ರಾಕ್ ಹಾಕಿ, ಜಾಕೆಟ್ ತೊಟ್ಟು ಕೈಯಲ್ಲೊಂದು ವ್ಯಾನಿಟಿ ಬ್ಯಾಗ್ ಹಿಡಿದು ಗಂಭೀರವಾಗಿ ನಡೆದು ಬರುತ್ತಿದ್ದರೆ, ಗಂಡು ಹುಡುಗರು ಫ್ಲಾಟ್ ಆಗಿದ್ದಾರೆ. ಹುಡುಗಿಯರು ತಮ್ಮ ಮುಂದೆ ಇದ್ದ ಸಿಸ್ಟಂನಲ್ಲಿ ನೆಟ್ಟಿದ್ದಾರೆ ತಮ್ಮ ಕಣ್ಣನ್ನು. ಕೂದಲು ಹಾರಲು ಬಿಟ್ಟು ಮುಂದೆ ಹೋಗುತ್ತಿದ್ದವಳಿಗೆ ಒಬ್ಬೊಬ್ಬರಾಗಿ ಗುಡ್ ಮಾರ್ನಿಂಗ್ ವಿಶಸ್ ಹೇಳುತ್ತಿದ್ದಾರೆ. ಒಬ್ಬರಿಗೂ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಅಲ್ಲ, ಕಿರುನಗೂ ಕೂಡ ನೀಡದೆ ತನ್ನ ಸೀಟಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ. ಅವಳು ಪಾಸಾಗುತ್ತಿದ್ದಂತೆ ನಿರಾಳರಾದರು ಎಲ್ಲರೂ. ಸುಂದರಿಯರಲ್ಲಿ ಅತೀ ಸುಂದರಿ ಎನ್ನುವಷ್ಟು ಅಂದವಾಗಿದ್ದಾಳೆ. ಅತಿಯಾದ ಅಂದಕ್ಕೆ ತಕ್ಕ ಹಾಗೆ ಎಲ್ಲವೂ ಅತಿಯಾಗಿಯೇ ಇದೆ. ಕೋಪ, ದುರಹಂಕಾರ, ಕೊಬ್ಬು. ಹೇಳಿಕೆಗಷ್ಟೇ ಸ್ನೇಹಿತರನ್ನೂ ಇರುವ ಇವಳಿಗೆ ತಲೆಗೊಂದು ಭೂತ ಹೊಕ್ಕಿದೆ. ಅದಕ್ಕೆ ಇಂದು ಸದ್ದಿಲ್ಲದೆ ತನ್ನ ಚೇಂಬರ್ನಲ್ಲಿ ಕುಳಿತು ತಲೆಗೆ ಕೆಲಸ ಕೊಟ್ಟಿದ್ದಾಳೆ. ಆಲೋಚನೆಗಳು ಗರಿಗೆದರಿ ಕುಣಿಯುತ್ತಿರುವಾಗ ಮೀಟಿಂಗ್ ಇರುವುದನ್ನೇ ಮರೆತಿದ್ದಳು. ಪಿಎ ರೀಟಾ ಬಂದು ಹೇಳಿದಾಗಲೇ ಮೀಟಿಂಗ್ ವಿಷಯ ನೆನಪಾಗಿತ್ತು. ತನ್ನ ಲ್ಯಾಪ್ಟಾಪ್ ಹಿಡಿದು ಮೀಟಿಂಗ್ ಹಾಲಿಗೆ ಹೋಗುತ್ತಾಳೆ. ಸುದೀರ್ಘ ಸಮಯದ ನಂತರ ಮೀಟಿಂಗನ್ನು ಮುಗಿಸಿ ಮತ್ತೆ ಯೋಚಿಸುವಲ್ಲಿ ಮುಳುಗಿದಳು. ಯೋಚಿಸಿ ತಲೆಗೊಂದು ಐಡಿಯಾ ಹೊಳೆಯುತ್ತಲೇ ತುಟಿಯಲ್ಲಿ ಮುಗುಳು ನಗು ಮೂಡಿತು. ಕೂಡಲೇ ತನ್ನ ಆಲೋಚನೆಯನ್ನು ಪೂರ್ತಿ ಮಾಡಲು ತನ್ನ ಆಪ್ತ ಸಹಾಯಕಿ ನಿತಾಗೆ ಕರೆ ಹಚ್ಚಿ ತನ್ನದೊಂದು ಯೋಚನೆ ತೆರೆದಿಡುತ್ತಾಳೆ. ನಿತಾ ತಲೆ ಚಚ್ಚಿಕೊಳ್ಳುವುದೊಂದೇ ಬಾಕಿ, ಅವಳ ಆಲೋಚನೆಯನ್ನು ಕೇಳಿ. ಆದರೆ ಅವಳು ಆಪ್ತ ಸಹಾಯಕಿ, ಸಹಾಯ ಮಾಡದೆ ಬೇರೆ ದಾರಿಯಿಲ್ಲ. ರೀ, ನಿಮಗನ್ಸುತ್ತಾ ನಿಮ್ಮ ಹೆಮ್ಮೆಯ ಮಗಳು ಮದುವೆಗೆ ಒಪ್ಪಿಗೆ ಕೊಡುತ್ತಾಳೆ ಅಂತ? ಒಪ್ಪಿಗೆ ಕೊಡ್ಲೇಬೇಕು ಪೂರ್ಣ. ಒಪ್ಪಿಗೆ ಕೊಡದೆ ಬೇರೆ ದಾರಿಯೇ ಇಲ್ಲವಲ್ಲ ಅವಳಿಗೆ. ಬೇರೆ ದಾರಿ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ, ಆದ್ರೆ ಅವಳು ದುರಹಂಕಾರದಿಂದ ಮೆರೆಯುತ್ತಿರುವವಳು. ಅಸಾಧ್ಯ ಇಲ್ಲದಿರುವುದು ಯಾವುದೂ ಇಲ್ಲ. ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಬೇಕು, ಯಾವುದೇ ಕೊರತೆ ಇರಬಾರದು. ಎಲ್ಲಿ ಗದರಿದರೆ ಬೇಸರವಾಗುತ್ತಾಳೋ ಅಂತ ಅತೀ ಮುದ್ದು ಮಾಡಿ ಬೆಳೆಸಿ ತಪ್ಪು ಮಾಡಿಬಿಟ್ವಿರಿ. ಈಗ ನೋಡಿ, ನಮ್ಮ ಮಾತು ಅವಳಿಗೆ ಕಾಲಿನ ಕಸಕ್ಕೆ ಸಮಾನ ಎಂದು ಒದ್ದು ಹೋಗುತ್ತಾಳೆ. ಪೂರ್ಣ, ತಪ್ಪು ನಮ್ಮದೇ. ಎಲ್ಲೋ ನಾವು ನಮ್ಮ ಮಗಳನ್ನು ಬೆಳೆಸುವಲ್ಲಿ ಎಡವಿಬಿಟ್ವಿ. ಆದ್ರೆ ಎಲ್ಲಾ ಮುಗಿದೇ ಹೋಯಿತು ಅಂತ ಕೈಚೆಲ್ಲಿ ಕೂರುವುದು ಎಷ್ಟು ಸರಿ? ಮೊದಲು ಅವಳಿಗೊಂದು ಮದುವೆ ಮಾಡಬೇಕು. ಗಂಡನೇ ಅವಳನ್ನು ಸರಿದಾರಿಗೆ ತರೋಕೆ ಸಾಧ್ಯ. ನಮ್ಮ ಮಾತನ್ನೇ ಕಾಲು ಕಸದ ಹಾಗೆ ಕಾಣ್ತಾ ಇದ್ದವಳು ಗಂಡನ ಮಾತನ್ನು ಕೇಳ್ತಾಳ? ಮೊದಲು ಅವಳು ಗಂಡನ ಮನೆಯ ಹೊಸ್ತಿಲು ತುಳಿದ್ರೆ ಹೆಚ್ಚು. ಬಾಗಿಲಲ್ಲಿ ನಿಂತವಳಿಗೆ ಅಮ್ಮ ಅಪ್ಪನ ಎಲ್ಲಾ ಮಾತುಗಳು ಸರಿಯಾಗಿಯೇ ಕೇಳುತ್ತಿದ್ದವು. ಹಾಗೆಂದು ಅವಳಿಗೆ ಯಾವುದೇ ರೀತಿಯ ಬೇಸರವಂತೂ ಖಂಡಿತ ಇಲ್ಲ. ಡೋಂಟ್ ಕೇರ್ ಪಾಲಿಸಿ ಅವಳದ್ದು. ಮುಗೀತಾ ನಿಮ್ಮಿಬ್ಬರ ಮಾತು? ಮಾತು ಮುಗಿದರೆ ಹೊಟ್ಟಿಗೆ ಏನಾದ್ರೂ ಹಾಕು. ಆಗಲ್ಲ ಅಂದ್ರೆ ಹೇಳು, ಸೀದಾ ಹೋಟೆಲ್ಗೆ ಹೋಗ್ತೀನಿ. ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡುವಿಯಂತೆ ಎಂದವರಿಗೆ, ಮಾಮ್, ನನ್ಗೆ ಆಫ್ಟರ್ನೂನ್ ಮೀಟಿಂಗ್ ಇದೆ ತಾಜ್ ಹೋಟೆಲ್ನಲ್ಲಿ. ಈಗ ಫ್ರೆಶ್ ಅಪ್ ಆಗುವಷ್ಟು ಟೈಮ್ ನಂಗಿಲ್ಲ. ಬೇಗ ಊಟ ಹಾಕು, ಇಲ್ಲೇ ಸಿಂಕಲ್ಲಿ ಹ್ಯಾಂಡ್ ವಾಶ್ ಮಾಡ್ತೀನಿ. ಸರಿ ಮಗಲೇ. ರೀ, ನೀವು ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದವರು ಕಣ್ಣೀರು ತೊಡೆದು ಊಟ ಬಡಿಸಲು ಹೋದರೆ, ತಾಯಿಯ ಕಣ್ಣೀರು ಕಂಡರೂ ತನ್ನ ಹಠ ಬಿಡದ ಹೆಣ್ಣು, ಮಾಮ್, ಮಗಳೇ ಅಂತ ರಾಗ ಎಳೆದು ಕರೆಯೋದೆಲ್ಲ ಏನು ಬೇಡ, ಕಾಲ್ಮಿ ತಶ್. ಅದೆಷ್ಟು ಸಲ ಹೇಳಿದರೂ ಅಷ್ಟೇ, ಮಗಳೇ ಮಗಳೇ ಅಂತ ಕರೆದು ಇರಿಟೇಟ್ ಮಾಡ್ತೀರಾ ಇಬ್ರು. ಸರಿನಮ್ಮ, ನೀನು ಹೇಳಿದ ಹಾಗೆ ಕರಿತೀನಿ, ಈಗ ಊಟ ಮಾಡು ಎಂದವರಿಗೆ, ಮಾಮ್, ಏನದು ಅಮ್ಮ ಗಿಮ್ಮ ಅನ್ಕೊಂಡು, ನನ್ಗೆ ಆ ಥರ ಭಾಷೆ ಇಷ್ಟ ಆಗಲ್ಲ. ಸರಿ ಅಂತ ಹೇಳಿದರೆ ಸಾಕು ಎಂದವಳು ತುತ್ತು ಬಾಯೊಳಗಿಟ್ಟರೆ ಪೂರ್ಣ ವಿನಯರನ್ನು ನೋಡಿದರು. ಮಡದಿಗೆ ಕಣ್ಣಲ್ಲೇ ಸಮಾಧಾನ ಮಾಡಿ ಅವರನ್ನು ಊಟಕ್ಕೆ ಕುಳಿಸಿದರು. 4 ತುತ್ತು ತಿಂದವಳು ಎದ್ದು ಕೈ ತೊಳೆದು ಹ್ಯಾಂಡ್ಬ್ಯಾಗ್ ಕೈಯಲ್ಲಿ ಹಿಡಿದು ಮತ್ತೆ ಹೊರಟರೆ ತಾಯಿಯ ಮುಖ ಪೆಚ್ಚಾಗಿತ್ತು. ಬಡಿಸಿದ್ದರಲ್ಲಿ ಅರ್ಧ ಊಟವನ್ನು ಮಾಡದೆ ಹಾಗೇ ಬಿಟ್ಟು ಹೋಗಿದ್ದಳು. ಪೂರ್ಣ, ನೀನು ಬೇಜಾರ್ ಮಾಡ್ಕೊಂಡಿದ್ದು ಸಾಕು, ಅವಳಿಗೆ ಸೇರಿದಷ್ಟು ತಿಂತಾಳೆ, ನೀನು ಸುಮ್ಮನೆ ಊಟ ಮಾಡು ಎಂದವರು ಊಟ ಮಾಡತೊಡಗಿದರೆ ಪೂರ್ಣ ಕೂಡ ಊಟ ಮುಂದುವರೆಸಿದರು. ಅದ್ಯಾವ ಕಾಲಕ್ಕೆ ಸರಿ ಹೋಗುತ್ತೋ ಈ ಹುಡುಗಿ. ಒಟ್ಟಿನಲ್ಲಿ ಅವಳಿಗೆ ತಾನು ಅಂದುಕೊಂಡ ಹಾಗೆ ನಡೆದರೆ ಅದೇ ನೆಮ್ಮದಿ. ಹೆತ್ತವರ ಮಾತಿಗೂ ಬೆಲೆ ಕೊಡದ ಹುಡುಗಿಗೆ ಮದುವೆ ಮಾಡಿದರೆ ಗಂಡನ ಮಾತನ್ನು ಕೇಳುವಳೆ? ಮದುವೆ ಎಂದರೆ ಗುಲಾಮಗಿರಿ ಪದ್ಧತಿ ಎಂದು ವಾದ ಮಾಡುವವಳಿಗೆ ಮದುವೆ ಮಾಡಲು ಹೊರಟಿದ್ದಾರೆ ಹೆತ್ತವರು. ಗಂಡಸರಿಗೆ ತಲೆಬಾಗಿ ಬದುಕುವುದಕ್ಕಿಂತ ಸಾವೇ ಉತ್ತಮ ಎನ್ನುವ ಹುಡುಗಿ ಮದುವೆಗೆ ಒಪ್ಪಿಗೆ ಕೊಡುವಳೆ? ತನ್ನ ಒರಟುತನ ಹಾಗೂ ಯಾರ ಮಾತಿಗೂ ಬೆಲೆ ಕೊಡದ ಹುಡುಗಿಯನ್ನು ಬದಲಾಯಿಸಲು ಸಾಧ್ಯವೇ ಕೈಹಿಡಿದವನಿಂದ?
ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲು ಸಾಧ್ಯವೇ? ಜೀವನಪೂರ್ತಿ ಒಂಟಿಯಾಗಿಯೇ ಇರುವಳೋ ಅಥವಾ ಜೊತೆಗಾರ ಸಿಗುವನೋ? ಸಿಕ್ಕರೂ ಕೊನೆತನಕ ಜೊತೆಯಾಗಿ ಹೆಜ್ಜೆ ಹಾಕುವನೋ? ಸಹನೆಯ ಪರಿಚಯವಿಲ್ಲದ ಹುಡುಗಿಗೆ ಸಹನೆಯ ಪಾಠ ಮಾಡಲು ಬರುವುದಾದರೂ ಯಾರು? ತಶ್ವಿಕಾ ಚಕ್ರವರ್ತಿ. ಚಕ್ರವರ್ತಿ ಸಾಮ್ರಾಜ್ಯದ ಒಡತಿ. ಭಾವನೆಗಳೇ ಇಲ್ಲದ ಹುಡುಗಿ ಭಾವನೆಗಳಿಗೆ ಮಿಡಿಯುವುದಾದರೂ ಎಂದು. ಸಂಸಾರ, ಮಕ್ಕಳು ಎಂದರೆ ಮೂಗು ಮುರಿಯುವ ಹುಡುಗಿಯ ಮುಂದೆ ಇಟ್ಟಿದ್ದ ಹುಡುಗಿಯ ಮುಂದೆ ಹೆತ್ತವರು ಇಟ್ಟ ಆಯ್ಕೆಯಲ್ಲಿ ಅವಳ ಆಯ್ಕೆ ಯಾವುದು ಎಂದು ಕಾಲವೇ ನಿರ್ಧರಿಸಬೇಕು. ಒಟ್ಟಿನಲ್ಲಿ ಹಠಮಾರಿ ಹುಡುಗಿಗೆ ಮೂಗುದಾರ ಹಾಕಲು ಗಂಡನಿಂದ ಮಾತ್ರ ಸಾಧ್ಯ ಎನ್ನುವ ಹೆತ್ತವರ ಅನಿಸಿಕೆ ಸುಳ್ಳು ಮಾಡುವಳೇ ತಶ್ವಿಕಾ ಚಕ್ರವರ್ತಿ. ಈಗ ತಾಜ್ ಹೋಟೆಲ್ನಲ್ಲಿ ಆಪ್ತ ಸಹಾಯಕಿಯ ಮುಂದೆ ಕೂತಿದ್ದಾಳೆ. ತಶ್ವಿಕಾ ಚಕ್ರವರ್ತಿ ಆಪ್ತ ಸಹಾಯಕಿಯ ಸಹಾಯ ಬಯಸಿದ್ದಾದರೂ ಯಾಕೆ? ಯಾವ ಉದ್ದೇಶಕ್ಕೆ? ಅಷ್ಟು ಬೇಗನೆ ಇನ್ನೊಬ್ಬರ ಸಹಾಯ ಬಯಸದ ಹೆಣ್ಣು ಆಪ್ತ ಸಹಾಯಕಿಯ ಮುಂದೆ ಕೂತಿರುವ ಕಾರಣವಾದರೂ ಏನು?